ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗ ದೇವರ ಆತ್ಮವು ನಮ್ಮ ಜೊತೆ ಮಾತಾಡುವಾಗ ಪವಿತ್ರಾತ್ಮ ದೇವರು ನಾವು ಯೇಸುವಿನ ಹೃದಯವನ್ನು ಬಲ್ಲಿ ಯೇಸುವಂತೆ ಯಾವ ರೀತಿಯಾಗಿ ನಡಿಬೇಕು, ಆತನ ಬೋಧನೆಯಲ್ಲಿ ನಾವು ಯಾವ ಪಾಲಾಗಿ ನಡೆಯಬೇಕು, ಆತನ ಸೇವೆಯಲ್ಲಿ ಯಾವ ರೀತಿಯಾಗಿ ನಾವು ಪಾಲಾಗಬೇಕು, ನಾವು ಆತನಿಗೆ ಯಾವ ರೀತಿಯಾಗಿ ಕಾರ್ಯಗಳು ಮಾಡಬೇಕು ಅಂತೇಳಿ ನಮಗೆ ಇವತ್ತು ದೇವರು ಕಲಿಸುವಂತ ಆತನ ನಾಮದಲ್ಲಿ ನಾವು ಎಷ್ಟೆಲ್ಲ ಅದ್ಭುತಗಳನ್ನು ನೋಡಿದ್ದೇವೆ, ಆತನ ನಾಮದಲ್ಲಿ ನಾವು ಎಷ್ಟೆಲ್ಲ ಬಿಡುಗಡೆಗಳನ್ನು ನೋಡಿದ್ದೇವೆ, ಆತನ ವಾಕ್ಯದ ಮೂಲಕ ನಾವು ಎಷ್ಟೆಲ್ಲ ಜಯವನ್ನು ಹೊಂದಿದ್ದೇವೆ. ನಾವು ಆದಿಯಿಂದ ನೋಡ್ತೇವೆ, ಆದಾಮ ಅವಳನ್ನು ಹುಟ್ಟಿನಿಂದ ಇಲ್ಲಿನವರೆಗೆ 6,000 ವರ್ಷಗಳು ಕಳೆದರು. ಅದೇ ಕರ್ತನಾದ ಯೇಸು ಕ್ರಿಸ್ತನ ನಮ್ಮಲ್ಲಿ ಕಾರ್ಯ ಮಾಡುವಂತನಾಗಿದ್ದಾರೆ. ನಮ್ಮ ಬೇಕಾಗಿದ್ದ ಸಹಾಯನು ಅವತ್ತು ಮಾಡಿದ ಯೇಸು ಇವತ್ತು ಮಾಡುವಂತನಾಗಿದ್ದಾನೆ. ಅವೆಲ್ಲ ಹಳೆ ಕಾಲದಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯಗಳು ಈಗೆಲ್ಲ ಎಲ್ಲಿ ನಡೆಯುತ್ತದೆ ಅಂತ ಲೋಕವೆಲ್ಲ ಮರ್ದರಾಗಿದ್ದಾರೆ, ಅಂದ್ರೆ ಆಲೋಚನೆ ಬಿಟ್ಟಿದ್ದಾರೆ. ದೇವರು ಆ ಅದ್ಭುತ ಕಾರ್ಯಗಳು ಇವಾಗ ನೆರವೇರಿಸುವಂತನಲ್ಲ. ದೇವರು ಆಗ ಮಾಡಿದಂತ ಒಂದೊಂದು ಮಹತ್ವ ಕಾರ್ಯಗಳು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಇವೆಲ್ಲ ಇವಾಗಿಲ್ಲ. ಅವು ಹಳೆ ಕಾಲದ ಮಾತಿಗೆ ಸೀಮಿತ ಆಗಿತ್ತು. ಇವಾಗ ಏನೇ ಇದ್ರು ನಮ್ಮ ಟೆಕ್ನಿಕಲ್ ಅಲ್ಲಿ ನಾವು ಮುಂದೆ ಹೋಗುವಂತರಾಗಿದ್ದೇವೆ. ಆದರೂ ದೇವರು ಹೇಳ್ತಾನೆ, ನಿನ್ನ ಟೆಕ್ನಿಕಲ್ ಹೋಗ್ಬೇಕಾದ್ರೆ, ನೀವೊಂದು ಸೈನ್ಸ್ ಅಲ್ಲಿ ಆಗಲಿ, ನೀವೊಂದು ಜ್ಞಾನದಲ್ಲಿ ಆಗಲಿ ಹೋಗ್ಬೇಕಾದ್ರೆ ದೇವರ ಪ್ರಸನ್ನತೆ ಬೇಕು. ದೇವರು ನಿನ್ನನ್ನು ಮುಟ್ಟಿದಾಗ ಮಾತ್ರ ಜ್ಞಾನವನ್ನು ಪಡೆದುಕೊಳ್ಳುತ್ತಿ. ಈ ಶೂನ್ಯವಾಗಿದ್ದದ್ದು ಈ ದೇಹ ಏನ್ ಮಾಡಿದ ಲೋಕಕ್ಕೆ ಏಸು ನಂಬರ್ 1 ಆಗಿ ಮಾಡಿ ಈ ಲೋಕದಲ್ಲಿ ಜನ್ಮವನ್ನು ಸೃಷ್ಟಿಸಿದ ಮಾನವನು ತನ್ನ ರೂಪವಾಗಿ. ಇದು ನೀವು ಮರೆಯಬೇಡದು. ಅದಕ್ಕೆ ದೇವರಿಂದ ಯಾವುದು ಅಸಾಧ್ಯವಾಗಿಲ್ಲ. ದೇವರು ಅವತ್ತು ನಿಜವಾಗಿ ಇದ್ದ, ಇವತ್ತು ನಿಜವಾಗಿದ್ದಾನೆ. ಅವತ್ತು ಕಾರ್ಯ ಮಾಡಿದ್ದಾನೆ, ಇವತ್ತು ಕಾರ್ಯ ಮಾಡ್ತಾನೆ. ನಿಮ್ಮ ಹೃದಯಗಳು ಕಳವಳ ಪಡಿಬೇಡದು. ನೀವು ಹೃದಯಗಳು ಸಂತೋಷದಿಂದಿರಬೇಕು. ಆ ಕರ್ತನಾದ ಯೇಸು ಕ್ರಿಸ್ತನ ಅವತ್ತು ಅದೇ ಕಾರ್ಯ ಮಾಡಿದ್ದಾನೆ, ಅದಕ್ಕಿಂತವಾಗಿ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ನೋಡಿ, ಆ ಸಮಯದಲ್ಲಿ ನಮ್ಗೆ ಓಡಾಡುವುದಕ್ಕೆ ಪ್ಲೇನ್ ಇತ್ತ, ವಾಹನಗಳಿದ್ದಿವ, ಏನು ಸುವಿಧೆಗಳಿದ್ದಿಲ್ಲ. ಆದರೆ ದೇವರು ಆ ಜ್ಞಾನಕ್ಕಿಂತ ಈ ಜ್ಞಾನ ನಿಮಗೆ ಹೆಚ್ಚಾಗಿ ಪಡಿಸಿದ್ದಾನೆ. ಅದಕ್ಕೆ ದೇವರು ಎಲ್ಲಕ್ಕೊಂದೊಂದು ವರಗಳು ಕೊಟ್ಟಿದ್ದಾನೆ. ಆದರೆ ನಾವು ಇವತ್ತು ದೇವರು ಮಾತಾಡುವುದು ಏನು, ದೇವರು ಯಾವ ರೀತಿಯಾಗಿ ಖುಷಿಯಾಗಿರ್ತಾನೆ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾವು ಹೆಂಗೆ ನಡೀಬೇಕು ಅದು ನಾವು ನೋಡುವಂತರಾಗಿತ್ತು. ಮತ್ತಾಯನು ಬರೆದ 5ನೇ ಸಂಧಿ 3ನೇ ವಚನದಿಂದ 12ನೇ ವಚನ ತನಕ ನಾವು ನೋಡುವಂತರಾಗಿದ್ದೇವೆ. ಇವತ್ತು ಹೋದ್ರಿ ಯಾರಿಗಾದ್ರೂ ಸಿಕ್ಕಿದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಆಮೇಲೆ ನೋಡ್ರಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು. ಯಾರಿ ಆತ್ಮದಲ್ಲಿ ಬಡವರಾಗಿರುವ ಧನ್ಯರು? ದೇವರಲ್ಲಿ ಸಂತೋಷ ಪಡುವನು, ದೇವರ ಕಾರ್ಯದಲ್ಲಿ ಸಂತೋಷವಾಗಿರುವನು. ಅವನ ಹೃದಯ ಸಂತೋಷವಾಗಿದ್ದಾಗ ಆತನು ಧನ್ಯನಾಗುತ್ತಾನೆ. ಈ ಧನ್ಯನಂದ್ರೆ ನಿನಗೆ ಬಹಳ ನೀರಿಡಿಕೆ ಆಗ್ತಾವ. ಬಿಸಿಲಿಂದ ಒಂದು 10, 20, 40 ಕಿಲೋಮೀಟರ್ ಬಂದಿ ಅಂತ ತಿಳ್ಕೊ. ಬಿಸಿಲಲ್ಲಿ ನಿನಗೆ ಏನಾಗ್ತದ, ನೀರಿನ ದಾಹ ಆಗ್ತದ. ನಿನಗೆ ಯಾರಾದ್ರೂ ಒಂದು ತಣ್ಣಗಾಗಿದ್ದ ನೀರು ಕುಡಿದಾಗ ನಿನಗೆ ಏನಾಗ್ತದ, ವಾವ್ ಎಷ್ಟು ಸುಖ ಸಿಕ್ತು ಅಪ್ಪ, ಜೀವ ಬಂತು ಅಂತಿ. ಹಂಗೆ ಧನ್ಯರು ಎನ್ನುವ ಪದಕ್ಕೆ ದೇವರ ಹೃದಯದಲ್ಲಿ ಸಂತೋಷ ಬರುವಂತ ಕಾರ್ಯವಾಗುತ್ತದೆ. ಪರಲೋಕ ರಾಜ್ಯವು ಅವರದು. ಯಾರು ಧನ್ಯರಾಗಿರ್ತಾರ, ಯೇಸು ಕ್ರಿಸ್ತನಲ್ಲಿ ಧನ್ಯನಂತೆ ಕೆಲಸ ಮಾಡಿ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯೋರು ಏನಾರ ಪರಲೋಕ ರಾಜ್ಯದಲ್ಲಿ ಏನ್ ಮಾಡ್ತಾರ, ಅವರು ಧನ್ಯರಾಗುತ್ತಾರ. ಅದಕ್ಕೆ ದೇವರೇನು ಹೇಳ್ತಾನ, ಸಂತೋಷ. ಧನ್ಯ ಅಂತ ಹೇಳುವ ಪದಕ್ಕೆ ಸಂತೋಷ, ಹೃದಯದಲ್ಲಿ ಸಂತೋಷ, ಆಶೀರ್ವಾದದ ಸಂತೋಷ. ಇದು ದೇವರು ನಮಗಾಗಿ ಪ್ರಸಾದವಾಗಿ ದೊರಕಿಸಿದ್ದಾನೆ. ಮತ್ತು ನಾವು 2ನೇದಾಗಿ ನೋಡ್ತೇವೆ, ನೋಡಿ, ದುಃಖ ಪಡುವವರು ಧನ್ಯರು. ನೋಡಿ, ಯಾರಿ ದುಃಖ ಪಡುವ ಜನರೆಂದರೆ ನಿಜವಾಗಿ ಸಂತೋಷವನ್ನು ಉಳ್ಳವರೇ ದುಃಖ ಪಡುವರು. ನೀವೆಲ್ಲವರು ದೇವರಿಗೂ ಕೊಡ್ತಾನ. ಆ ಜನಗಳಿಗೆ ನೋಡಿ ದುಃಖ ಪಡ್ತೀರಿ. ಆ ಜನಗಳು ಎಷ್ಟು ಕೆಟ್ಟು ಹೋಗಿದಾರ, ನೀವು ದುಃಖ ಪಡ್ತೀರಲ್ಲ. ನೀವು ದೇವರ ರಾಜ್ಯದಾಗ ಏನ್ ಮಾಡ್ತೀರಿ, ಧನ್ಯರಾಗಿ ಸಮಾಧಾನದಿಂದ ಇರುವಂತರಾಗಿದ್ದೀರಿ. ಅದಕ್ಕೆ ದೇವರ ರಾಜ್ಯದಲ್ಲಿ ನಿಮಗೆ ಮೇಲಾಗ್ತದೆ. ಅದಕ್ಕೆ ಏನಂತ, ದೇವರು ದುಃಖ ಪಡುವವರು ಧನ್ಯರು. ಆ ಜನರೆಲ್ಲರೂ ನಿಜವಾಗಿ ಸಂತೋಷ
ಸಂತೋಷವುಳ್ಳ ದೇವರ ಬೋಧನೆಯಲ್ಲಿ. ಇವತ್ತು ನಾ ಹೇಳುವ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತರು ಬೋಧಿಸುವಂತದ್ದಾಗುತ್ತದೆ. ಇದೇ ನೀವು ದುಃಖ ಪಡುವುದರಲ್ಲಿ ಧನ್ಯವಾಗ್ತೀರಿ. ಯಾಕಂದ್ರೆ ನಾವು ಯಾವಾಗ ಯೇಸುವಿನ ಬೋಧನೆಯಲ್ಲಿ ನಡಿತೇವೋ, ದೇವರು ಏನ್ ಹೇಳಿದ, ಯಾರಾದರೂ ನಿನಗೊಂದು ಕೆನ್ನೆ ಹೊಡೆದ್ರೆ ನೀನು ಇನ್ನೊಂದು ಕೆನ್ನೆ ಹೊಡಿ ಅಂತ ಹೇಳಿದ. ನಿನ್ನ ಇನ್ನೊಂದು ಕೆನ್ನೆ ಕೊಡು, ಹೊಡಿಯಪ್ಪ, ನೀವು ಎಷ್ಟು ಹೊಡಿತಿ ಹೊಡಿ. ದೇವರು ಶಿಲುಬೆ ಮೇಲೆ ಹಾಕದ 3 ದಿವಸ ಸೆರೆಮನೆಯಲ್ಲಿದ್ದ. ಆತನ ಏನಾದರೂ ಅಂದ, ಯಾರಿಗೇನು ಅಂದಿಲ್ಲ, ಯಾರೇನೇ ಹೇಳಲಿ, ಏನಾದ ಸುಮ್ಮನಾಗಿ ನಿಂತಿದ. ನಾವು ಆತನ ಬೋಧನೆ ನೋಡ್ಬೇಕು. ಅವನ ಒಬ್ಬ ಯಾಚಕನ ಮನೆಗೆ ಹೋದಾಗ ದೇವರಿಗೆ ಕಾತುಗಳಿಗೆ ನೀರು ಕೊಡಲ್ಲ, ಏನು ಕೊಡಲ್ಲ, ಡೈರೆಕ್ಟ್ ಊಟ ಕರ್ಕೊಂಡು ಹೋಗ್ತಾನೆ. ಆದ್ರೆ ದೇವರು ಅವನಿಗೆ ಏನೂ ಮಾಡಲ್ಲ. ಯಾಕಂತ ಧನ್ಯನಾಗಿರ್ತಾನ, ಆತನ ದುಃಖ ಪಡ್ತಾನೆ. ಯಾಕಂದ್ರೆ ಅವನಿಗೆ ಪರಲೋಕದಲ್ಲಿ ಸಮಾಧಾನ, ಅವನಿಗೆ ಧನ್ಯ ಸಿಗುತ್ತದೆ. ಮತ್ತೆ ನಾವು 3ನೇ 4ನೇ ವಚನ ನೋಡ್ತೇವೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಈ ಶಾಂತರು ಯಾವ ರೀತಿ ಅಂದರೆ, ನಾವು ದೇವರನ್ನು ನೋಡಬೇಕು. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಶಾಂತನಾಗಿದ್ದ. ಆತನು ಈ ಸತ್ಯದಲ್ಲಿ ನೋಡ್ಬೇಕಾದ್ರೆ ಒಂದು ಅಂಜೂರಿಗೆ ಮಾತ್ರ ಶಾಪ ಕೊಟ್ಟಿದ್ದಾನೆ. ಮತ್ತು 2ನೇದಾಗಿ ಆ ಆಲಯದ ಮುಂದೆ ಅವರೆಲ್ಲರೂ ಕುಂತು ಮಾರುವ ಸಮಯದಲ್ಲಿ ದೇವರು ಅಲ್ಲಿ ಮಾತ್ರ ಕೋಪ ಬರೆಸಿಕೊಂಡಿದ್ದಾನೆ. ಅಲ್ಲಿ ಮಾತ್ರ ಆತನು ಜರ ಏನ್ ಮಾಡಿದಾನೆ, ಕೋಪದಿಂದ. ಅಲ್ಲಿ ಬಿಟ್ಟರೆ ಯೇಸು ಯಾರಿಗೂ ಕೋಪದಿಂದ ಮಾತಾಡಿಲ್ಲ. ಎಲ್ಲರ ಜೊತೆ ಹೆಂಗಿದ್ದ, ಶಾಂತವಾಗಿದ್ದ. ಇವತ್ತು ನಮ್ಮ ಹೃದಯದಲ್ಲಿ ಎಷ್ಟೆಲ್ಲ ಕಳವಳಗಳು ಇಟ್ಕೋತೇವೆ, ಎಷ್ಟೆಲ್ಲ ದೋಹಗಳು ಇಟ್ಕೋತೇವೆ. ಇನ್ನೊಬ್ಬರಿಗೆ ಕೆಡಿಸುವಂಥದ್ದು, ಇನ್ನೊಬ್ಬರ ಹೃದಯವನ್ನು ನೋಡಲಾರದು, ಇನ್ನೊಬ್ಬರಿಗೆ ಎಷ್ಟೆಲ್ಲ ಹಾಳು ಮಾಡಿ ನಾವು ಎಲ್ಲಿ ಶಾಂತರಾಗಿದ್ದೇವೆ? ನಮ್ಮ ಶಾಂತ ಗುಣವೆಲ್ಲಿದೆ? ನಾವು ನಿಜವಾಗಿ ದೇವರ ಮಕ್ಕಳಾಗಿ ಕಾರ್ಯ ಮಾಡ್ತಾ ಇದ್ದೀವೇವಾ? ಮಾತ್ರ ನಾವು ಖಾಲಿ ದೇವರಿಗೆ ಸಂಡೇ ಮಾತ್ರ ನಿಜವಾದ ಶಾಂತರಾಗಿದ್ದೇವೆ. ನಾವು 2 ತಾಸು 3 ತಾಸು ಹೋಗಿ ಆ ಆಲಯದಲ್ಲಿ ಕುಂತು ಪ್ರಾರ್ಥನೆ ಮಾಡಿ ಇದ್ದ ಜನಗಳಿಗೆಲ್ಲ ತೋರಿಸುವಂತೆ ನಾನು ಎಷ್ಟು ಶಾಂತವಾಗಿದ್ದೇನೆ, ನಾನು ಶಾಂತವಾಗಿದ್ದೇನೆ ಅಂತ ಹೇಳಿ ತೋರಿಸ್ಕೊಂಬೋದಿಲ್ಲ. ಶಾಂತ ಗುಣವುಳ್ಳ ಯಾವ ರೀತಿಯಾಗಿ ಯೇಸು ಕ್ರಿಸ್ತನು, ಆ ಕರ್ತನಾದ ಯೇಸು ಕ್ರಿಸ್ತನ ಗುಣ ಲಕ್ಷಣಗಳು ನಮ್ಮಲ್ಲಿ ಇರಬೇಕು. ಆತನು ಎಷ್ಟಾಗಿ ಶಾಂತವಾಗಿದ್ದ, ಆತನು ಯಾವ್ಯಾವ ಕಾರ್ಯಗಳು ಮಾಡಿದ, ಎಷ್ಟು ಅದ್ಭುತಗಳು ಮಾಡ್ತಿದ್ದ. ಯಾರ ಹಿಂಸಿಸುತ್ತಿದ್ರು, ಪರಿಸಾಯರು ಆತನಿಗೆ ಹೊಡೆಯುವುದಕ್ಕೆ ಕೊಲ್ಲುವುದಕ್ಕೆ ಎಂಬತ್ತಿದ್ರು. ನಾನು ನಿನಗೆ ಬೆಟ್ಟದ ಮೇಲೆ ನೂಕುರ್ತೆ, ನೀನು ದೇವ ದೋಷಗಳ ಮಾತುಗಳು ಆಡ್ತ ಅಂತ ಹೇಳಿ ಆತಗೆ ಎಷ್ಟೇ ತಿರಸ್ಕಾರ ಮಾಡಿದ್ರು, ಆತನು ನನ್ನನ್ನು ಯಾಕೆ ಈ ತರ ಮಾಡ್ತಾ ಇದ್ದೀರಿ, ನನ್ನ ಕರ್ತನಾದ ತಂದೆ ಏನ್ ಹೇಳಿದ ಅದೇ ಮಾಡಕ್ ಬಂದಿದೆ ಸತ್ಯವನ್ನು ಮಾತಾಡಿದ. ಆದರೂ ಅವನು ತಂದೆಯಾದ ಯೇಸು ಕ್ರಿಸ್ತನಲ್ಲಿ ಏನ್ ಮಾಡ, ಶಾಂತವಾಗಿದ್ದ. ಇವತ್ತು ನಾವು ನೀವು ಎಲ್ಲಿದ್ದೆವು? ಆ ಶಾಂತತ್ವ ಎಲ್ಲಿದೆ? ನಮಗೆ ಶಾಂತತನೇ ಪೂರ್ಣ ಇಲ್ಲ. ಶಾಂತರು ಧನ್ಯರು. ಈ ಲೋಕದ ಮೇಲೆ ಯಾರು ಇಲ್ಲ, ಶಾಂತರು ಯಾರಿಲ್ಲ. ಎಲ್ಲರಿಗೆ ಆದ ಅವರವರದೇ ಕಷ್ಟಗಳಲ್ಲಿ ದುಃಖಗಳಲ್ಲಿ ಹೆಚ್ಚಾಗಿ ನಡೀತಾ ಇದ್ದಾರ. ಶಾಂತಿ ಬೇಕಾಗಿಲ್ಲ, ಹಣ ಬೇಕು. ಹಣದಿಂದ ಯಾರ್ಯಾರನ್ನು ದೂರ ಮಾಡಿಸ್ಬೇಕು, ಯಾರ್ಯಾರನ್ನು ಹಿಂಸಿಸಬೇಕು, ಯಾರ್ಯಾರನ್ನು ವಂಚಿಸಬೇಕು, ಯಾರ್ಯಾರನ್ನು ಕಷ್ಟದಲ್ಲಿ ಕೊಡಬೇಕು. ನಾನು ದೇವರಿಗೆ ವಿಧೇಯನಾಗಿ, ನಾ ದೇವರು ಯಾವ ರೀತಿಯಾಗಿ ಶಾಂತ ಗುಣವುಳ್ಳವನಾಗಿದೆ ಯೇಸು ಕ್ರಿಸ್ತ, ನನ್ನಲ್ಲಿ ಆ ಗುಣ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಯಾರು ಕೇಳೋದಿಲ್ಲ. ಅದಕ್ಕೆ ಶಾಂತರು ಧನ್ಯರು, ಭೂಮಿಗೆ ಬಾಧ್ಯರಾಗುವರು ಅಂತ ಯೇಸು ಹೇಳಿದ್ದಾನೆ. ಅದಕ್ಕೆ ಬಾಧ್ಯರು ಯಾರು ಸಿಗ್ತಾ ಇಲ್ಲ ಭೂಮಿ ಮೇಲೆ. ಯಾಕಂದ್ರೆ ಯಾರು ಶಾಂತತೆ ಬೇಕಾಗಿಲ್ಲ, ಯಾರಿಗೂ ದೇವರ ವಾಕ್ಯನೇ ಬೇಕಾಗಿಲ್ಲ, ಯೇಸುವಿನ ಮಾರ್ಗ ಬೇಕಾಗಿಲ್ಲ. ಆದರೆ ಯೇಸುವಿಗಾಗಿ ನಾನು ಪ್ರಾರ್ಥಿಸ್ತೇನೆ, ಜನಕ್ಕಾಗಿ ಪ್ರಾರ್ಥಿಸ್ತೇನೆ, ನಾನು ಹಗಲು ರಾತ್ರಿ ಪ್ರಾರ್ಥಿಸ್ತೇನೆ, ನಾ ಆತನಿಗಾಗಿ ಪ್ರಾರ್ಥಿಸ್ತೇನೆ, ನಾನು ಇಷ್ಟು ಕಾಣಿಕೆ ಕೊಡ್ತೇನೆ, ನಾ ಚರ್ಚಿಗೆ ಹೋಗಿ ಸೇವೆ ಮಾಡ್ತೇನೆ. ಎಲ್ಲಿ ನಿನ್ನ ಶಾಂತತೆ, ದೇವರ ಗುಣಗಳು ಎಲ್ಲವ ನಿನಗೆ ಒಂದು ಲೆಕ್ಕ ಹಾಕು. ಈ ಮತ್ತಾಯ 5ನೇ ಸಂದೇಶದಲ್ಲಿ 12ನೇ ವಚನ ತರ ಓದು. ದೇವರ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುತ್ತಿ. ನೀನು ಸುಮ್ಮನೆ ಮನಸ್ಸಿಗೆ ಬಂದು ನಾನು ಶಾಂತನಾಗಿದ್ದೇನೆ, ನಾನು ಧನ್ಯನಾಗಿದ್ದೇನೆ ಅಂತ ಹೇಳಿ ನೀನು ದುಃಖ ಪಡ್ತೇನೆ ಒಬ್ಬರಿಗೆ ನೋಡಿ ಅಂತ ಹೇಳ್ಕೊಂಡು ಬಾಯಿಂದ ಮಾತಿಲ್ಲ. ನೀನು ದುಃಖ ಪಟ್ಟಾಗ ಇನ್ನೊಬ್ಬರು ನೋಡಿ ದುಃಖ ಪಟ್ಟಿ ಅವನಿಗೆ ಸಹಾಯ ಮಾಡಿದಾಗ ಮಾತ್ರ ನೀನು ದುಃಖ ಪಟ್ಟುವನಾಗ್ತಿ. ನೀ ಶಾಂತನಂತೆ ಯೇಸು ಕ್ರಿಸ್ತನಿಗೆ ಮುಳ್ಳಿನ ಕಿರೀಟ ಹಾಕಿ ಆ ಕೋಲಿನಿಂದ ಆತನಿಗೆ ತೆರೆ ಮೇಲೆ
ಹೊಡೆದಾಗ ಆತನು ಯಾರಿಗೆ ಏನು ಹೇಳಿಲ್ಲ. ಯಾಕೆ ನನಗೆ ಹೊಡಿತಾ ಇದ್ದೀರಿ ಅಂತ ಕೇಳಿದದು ಮಾತ್ರ ಬಿಟ್ಟು, ಯಾಕೋ ನನಗೆ ಹೊಡಿತಾ ಇದ್ದಿ, ನಿನಗೆ ಯಾರು ಕೊಟ್ಟಾರ, ನನ್ನ ಹತ್ರ ಅಧಿಕಾರದ ಈ ಸರ್ವಶಕ್ತನಾದ ದೇವರ ತಂದೆನ ನೀನು ಒಂದೇ ಕ್ಷಣದಲ್ಲಿ ನಿನ್ನ ಕೊಲ್ಲಾಕುವಂತನಾಗಿದ್ದೇನೆ ಅಂತ ಹೇಳ್ಬೋದಿತ್ತು ದೇವರು. ಆದರೆ ಆತನ ಏನ್ ಮಾಡ್ದ, ತಂದೆಗೆ ಕ್ಷಮೆಪಣೆ ಕೇಳ್ತಾನ. ಎಲ್ಲಿ ಸಿಲ್ಬೆದ ಮೇಲೆ ತನ್ನ ಪ್ರಾಣ ಹೋಗುವುದು ಏನಂತನ, ಇವರನ್ನು ಕ್ಷಮಿಸು, ಇವ್ರು ಏನ್ ಮಾಡ್ತಾ ಇದ್ದಾರೆ ಇವ್ರು ಅರಿಯಲ್ಲ ಅಂತನ. ಅಂತ ಶಾಂತ ಗುಣ ನಿಮಗೆ ಬರಬೇಕು. ಆತನು ತನ್ನ ಪ್ರಾಣ ತನ್ನ ಇಚ್ಛೆಗೆ ಕೊಟ್ಟಿ ಮತ್ತೆ ಮೂಲ ದೇಶದಲ್ಲಿ ಜೀವಯುಕ್ತವಾಗಿ ಹೇಳ್ತಾನ. ಆತನಿಗೆ ಹೇಳಲ್ಪಡ್ತಾನೆ. ಮತ್ತೆ ನಾವು 6ನೇದಾಗ ನೋಡ್ತೇವೆ, ನೀತಿಗೆ ಹೆಸರು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೋಡ್ರಿ, 6ನೇದು ಏನದ, ನೀತಿ ಒಂದು ಏನದ ಸತ್ಯತೆ ಅದ. ನೀವು ನೀತಿಗೆ ಬಾಯಾರಿದಾಗ ನೀವು ಧನ್ಯರಾಗಿರ್ತೀರಿ. ಯಾವಾಗ ನೀವು ನೀತಿ ಸತ್ಯತೆಯಲ್ಲಿ ಬರೆಯಲ್ಪಟ್ಟಿರುವ ಅತ್ಯಂತ ಪ್ರಸಿದ್ಧವಾದ ನೀತಿ ಅಂದರೆ, ನೀತಿಯಿಂದ ನಾವು ನೀತಿನ ಎಂಬ ಕಾರ್ಯ ಸಮಾನವಾಗಿ ನಡೀತಾ ಇರಬೇಕು. ನಾವು ಸತ್ಯವಾದಲ್ಲಿ ನೋಡ್ತೇವೆ, ಸುಮಾರು 500 ಪೈಕಿ ಬರೆದಿದ್ದಾರೆ ನೀತಿ, ನೀತಿವಂತರು, ನೀತಿವಂತಿಕೆ ಅಂತೇಳಿ. ಯಾಕಂದ್ರೆ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಬೇಕು. ಮಾನವ ರೂಪದಲ್ಲಿ ನಾವು ನೀತಿವಂತರಾಗಿ ಏನು ಕಾರ್ಯವಿಲ್ಲ. ಇವತ್ತು ನೀವು ನೀತಿವಂತಿಕೆ ಮಾತು ಹೇಳಿ ನೀವು ಹೊರಗಡೆ ಹೋಗಿ ವ್ಯಭಿಚಾರ ಮಾಡ್ತಿ, ಇಲ್ಲಿ ನೀತಿವಂತ ಕಾರ್ಯವನ್ನು ಹೇಳಿ ಹೊರಗಡೆ ಹೋಗಿ ಸುಳ್ಳು ಸಾಕ್ಷಿಗಳು ಹೇಳ್ತಿ, ಇಲ್ಲಿ ನೀತಿವಂತ ಕಾರ್ಯಗಳು ಮಾಡಿ ಹೊರಗೆ ಹೋಗಿ ಇನ್ನೊಬ್ಬರ ಹೃದಯವನ್ನು ಕೊಲ್ಲುತ್ತಿ, ಇಲ್ಲಿ ನೀತಿವಂತ ಕಾರ್ಯ ಮಾಡಿ ಇನ್ನೊಂದು ಮನೆಗಳನ್ನು ಕೆಡಿಸುವಂತನಾಗಿತಿ. ಇದು ದೇವರ ರಾಜ್ಯಕ್ಕೆ ನೀತಿವಂತನಿಲ್ಲ. ನಾವು ದೇವರ ದೃಷ್ಟಿಯಲ್ಲಿ ಸರಿಯಾದವನಾಗಿ ಕಾಯಬೇಕು. ವೃಕ್ಷದ ಗಿಡಗಳಂತೆ ಸತ್ಯವಂತನಾಗಿ ನಡಿಬೇಕು. ನಾವು ಸತ್ಯವಂತ ನಡೆಯುವುದೇ ನೀತಿವಂತನಾಗಿ ನಡೆಯೋದು. ಹೊರಗೆ ಒಂದು ಒಳಗೆ ಒಂದಿಲ್ಲ. ದೇವರು ನೀತಿವಂತನಾಗಿದ. ಅವನು ಎಲ್ಲ ಏನ್ ಮಾಡ್ತಿದ, ದೇವರು ದೃಷ್ಟಿಯಲ್ಲಿ ಸರಿಯಾಗಿದ್ದೇ ಮಾಡಿದ. ಯೇಸು ಎಲ್ಲರೂ ನೀತಿವಂತನಿಗೆ ಎಲ್ಲ ಕೆಲಸ ಮಾಡಿದ. ಕರ್ತನಾದ ಯೆಹೋವನ ಮಾತಿಗೆ ವಿಧೇಯನಾಗಿ, ತಂದೆಯ ಮಾತಿಗೆ ವಿಧೇಯನಾಗಿ ನೀತಿವಂತನಾಗಿ ಉಳಿದ. ಆತನ ಯಾರಿಗೆ ಹಿಂದೆ ಚುಗುಲಿ ಹೆಚ್ಚಿಲ್ಲ, ಯಾರಿಗೆ ದೌರ್ಜನ್ಯ ಮಾಡಿಲ್ಲ. ಏನ್ ಮಾಡ್ದ, ನೀತಿವಂತನಾಗಿ ಕಾರ್ಯ ಮಾಡ್ಕೋತ ಹೋದ. ಯೇಸು ನೀತಿವಂತನಾಗಿ ಕಾರ್ಯ ಮಾಡ್ಕೋತ ಹೋದ. ಆ ದೃಷ್ಟಿಯಲ್ಲಿ ನಾವು ಬೆಳಿಬೇಕು. ದೇವರ ದೃಷ್ಟಿಯಲ್ಲಿ ನಾವು ಸರಿಯಾದ ನೀತಿವಂತಿಕೆ ಆಗಿರ್ಬೇಕು. ಮತ್ತೆ ನಾವು ನೋಡ್ತೇವೆ, 8ನೇ ವಚನ ನೋಡ್ತೇವೆ, ನಿರ್ಮಲ ಚಿತ್ತರು ಧನ್ಯರು, ಅವರ ದೇವರನ್ನು ನೋಡುವವರು. ಆಮೇಲೆ ನೋಡಿ, ನಿರ್ಮಲ ಚಿತ್ತವರು ಧನ್ಯರು. ಇಲ್ಲ, 7ನೇ, ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಈ ಕರುಣೆ ಉಳ್ಳವರು ಯಾರಲ್ಲ, ನಾವು ಈತರಿಗೆ ಬೇರೆಯವರಿಗೆ ಹೋಗಿ ನಾವು ಕರುಣೆ ತೋರಿಸೋದು. ದೇವರು ಒಬ್ಬ ಕುಷ್ಠರೋಗಿ ಮುಟ್ಟಿದಾಗ ಏನಾದ ಕರುಣೆ ಕೇಳಿದ. ಆ ಕುಡ್ಡು ಕಣ್ಣು ಬರ್ಬೇಕಾದ್ರ ಆತನ ಶ್ರಮೆ ಪಟ್ಟು ಬಂದಾಗ ದೇವ್ರು ಏನಂದ, ಹೋಗ್, ನಾಕ್ ಮಾಡಲ್ಲ, ನಿನ್ ಕಣ್ಣು ಸ್ವಸ್ಥತೆ ಮಾಡಲ್ಲ, ನಿನ್ ರೋಗ ಸ್ವಸ್ಥತೆ ಮಾಡಲ್ಲ. ಆ ಸತ್ತಿದ ಹೆಣ್ಮಗಳ 12 ವರ್ಷದಿಂದ ಇದ್ದ ಕುಷ್ಠ ರೋಗಿಯನ್ನು ಸ್ವಸ್ಥ ಮಾಡಲ್ಲ ಅಂದ. 18 ವರ್ಷದಿಂದ ಸೈತಾನನ್ನು ಕಟ್ಟಾಕಿ ಆ ಹೆಣ್ಮಗಳನ್ನು ಬಿಡಿಸಿದ. ಕೈ ಬತ್ತೋಗಿದವನನ್ನು ಸಬ್ಬತ್ ದಿವಸದಲ್ಲಿ ಮಾಡಬೇಡ ಅಂತ ಹೇಳಿ ಧರ್ಮೋಪದೇಶ ಕಾಂಡ ಮೀರಿ ಆತನು ಮಾಡಿದವನೊಂದು ಅದ್ಭುತ ಕಾರ್ಯ. ಯಾರಿದು? ಯಾರು ಕರುಣೆ ತೋರಿಸ್ತಾರ? ಈ ಜಮಾನದಲ್ಲಿ ಯಾರು ಕರುಣೆ ತೋರಿಸೋದಿಲ್ಲ. ದೇವರು ಇದೊಂದು ಅಗ್ನಿ ಇದೆ. ಆತನ ಹಾಗೆ ನಡಿಬೇಕಾದ್ರೆ ನಮ್ಮಲ್ಲಿ ಕರುಣೆ ಇರಬೇಕು. ಆ ಒಂದು ರೋಗದಲ್ಲಿ ಬಿದ್ದಿದಾನ, ಚಿಂತೆಯಲ್ಲಿ ಬಿದ್ದಿದಾನ, ಅವರ ಸಮಸ್ಯೆಗಳು ಹೆಚ್ಚಾಗಿದಾವ, ಅವ್ರ ಮನೆಯಲ್ಲಿ ನೋಡುವವರು ಯಾರ, ಅವ್ರ ಮನೆಗೆ ಯಾರು ನೋಡುತ್ತಾರೋ ಇಲ್ಲೋ, ಪಾಪ ಅವ್ರು ಹೆಂಗಾರ ಅಂತೇಳಿ ನಾವು ಅಲ್ಲಿ ಕಳವಳ ಪಡಬೇಕು. ಅವಾಗ ನಮ್ಮಲ್ಲಿ ಕರುಣೆ ಬರಬೇಕು. ಯೇಸು ಕರುಣೆ ಪಟ್ಟಿದ. ಆತನ ಸರ್ವಶಕ್ತನಾದ ದೇವರಾಗಿದ. ಮಾನವ ರೂಪವಾಗಿ ನಡ್ಕೊಳ್ಳುತ್ತಾ ಹೋಗಿದ್ದ. ಯಾವುದೇ ಊರಿಗೆ ಸೇವೆ ಮಾಡ್ಬೇಕಾದ್ರೆ ಆತನಿಗೆ ಏನಾದ್ರು ದೊಡ್ಡ ಮರ್ಸಡಿಸ್ ಬೆಂಚ್ ಇತ್ತವ್ರ ಹತ್ರ ಇಲ್ಲ. ಕಾಲ್ನಡಿಗೆಯನ್ನು ನಡ್ಕೊತ ಹೋಗ್ಬೇಕು. ಹಸುವೆ ನೀಡ್ಕಿ ನಾವು ಹೋಗ್ತೇವೆ. ಸಮಾಜದ ಸಿರಿ ಹೋಗಿ ಮಾತಾಡ್ತಾನೆ ಯೇಸು. ಎಲ್ಲಿ ನಡ್ಕೊಳ್ಳುತ್ತಾ ಹೋಗ್ತಾನ. ಮಧ್ಯಾಹ್ನದಲ್ಲಿ ನೀರು ಅಡಿಕೆ ಹಾಕವ. ಅಲ್ಲಿ ಹೋಗಿ ಹೆಣ್ಮಗಳಿಗೆ ನೀರು ಕೇಳಿದಾಗ ಅವಳು ಆತನಿಗೆ ನೀರು ಕೊಡಲ್ಲ. ಮೊದಲು ಅವಳು ಆತನ ಜೊತೆಗೆ ಚರ್ಚಿಸುವುದಕ್ಕೆ ಸ್ಟಾರ್ಟ್ ಮಾಡ್ತಾಳ. ಆದ್ರೆ ಆತನು ಸರ್ವಶಕ್ತನಾದ ದೇವರು ಅಂತ ಹೇಳಕ್ಕೆ ಯಾವಾಗ ಅರಿವಾಗ್ತದ, ಆತನ ತನ್ನ ವರಗಳಿಂದ
ಆತ್ಮಿಕದಿಂದ ಆತಗೆ ಮಾತಾಡಿದಾಗ ಎಲ್ಲಿ ಕರುಣೆ ಇಲ್ಲ ಈ ಲೋಕದ ಮೇಲೆ. ಅಷ್ಟು ಪ್ರಚಾರ ಮಾಡಿ ಅಷ್ಟೆಲ್ಲ ಒಡೆಯಾಡಿ ಒಬ್ಬೊಬ್ಬ ರೋಗಗಳನ್ನು ಬಿಡಿಸಿದ, ಹೋದ ಊರಲ್ಲಿ ಇಟ್ಟ ದುರಾತ್ಮನು ಓಡಿಸಿದ. ಆ 2 ವರ್ಷದಿಂದ ಆ ಒಬ್ಬ 2,000 ದೇವಿ ಹಿಡಿದಿದ್ದ ಮನುಷ್ಯರು ಅವನಿಗೆ ಎಲ್ಲೇ ಇಟ್ಟಿದ್ರು ಕಟ್ಟಾಕ್ತಿದ್ರು, ಅದನ್ನು ಕೂಡ್ತಾ ಇದ್ದಿದ್ದಿಲ್ಲ. ಆ ದೆವ್ವಗಳು ಅವನಿಗೆ ಹೊಡೆಯೋದು, ಮೈ ಕೆರೆಯೋದು, ತನ್ನಂತಾನೇ ಗಾಯ ಪಡಿಸ್ಕೊಳ್ಳುತ್ತಾ ಇರ್ತಿದ್ರು. ಆದರೆ ದೇವರು ಅವನನ್ನು ಏನ್ ಮಾಡ್ದ? ಬಿಡಿಸ್ದ. ಯಾದಕ್ಕಾಗಿ ಬಿಡಿಸ್ದ? ಆತನಲ್ಲಿ ಕರುಣೆ ಇತ್ತು. ಆತನು ತನ್ನನಾಗಿ ತಾನು ನೋಡ್ಕೊಂಡಿಲ್ಲ, ಆತನು ಬಂದಿದ ಕಾರ್ಯಕ್ಕಾಗಿ. ಇವತ್ತು ನಿಮಗೂ ಅದೇ ಹೇಳ್ತಾ ಇದ್ದಾನೆ, ಇನ್ನೊಬ್ಬರನ್ನು ಕರುಣಿಸಿರಿ, ಇನ್ನೊಬ್ಬರ ನೋವನ್ನು ನೀವು ನೋವನ್ನು ಸೌರಿ, ಆಗ ಯೇಸು ನಿಮ್ಮನ್ನು ಧನ್ಯನಾಗಿ ಮಾಡುವಂತನಾಗಿದ್ದಾನೆ, ನಿಮ್ಮನ್ನು ಕರುಣೆ ಉಳ್ಳವನಾಗಿ ನೋಡುವಂತನಾಗಿದ್ದಾನೆ. ಇವತ್ತು ನೀವು ಒಬ್ಬ ಕಷ್ಟದಲ್ಲಿ ಬಿದ್ದಿದ್ದವನು ಮೇಲೆ ಎತ್ತಿದಂದ್ರ ದೇವರು ನಿನ್ನ 1000 ಪಟ್ಟು ಆಶೀರ್ವಾದವನ್ನು ಮಾಡ್ತಾನ, ನಿನ್ನ ಕುಟುಂಬಕ್ಕೆ 1000 ಪಟ್ಟು ಆಶೀರ್ವಾದ ಮಾಡ್ತಾನ. ಇವತ್ತು ನಿನ್ನ ಕಷ್ಟನೇ ಕಾಣಿಸ್ತಾ ಇಲ್ಲ ಬೇರೆಯವರದು ಅಂದರೆ ನೀನು ಮೂರ್ಖನಾಗಿ ಓಡಾಡ್ತಾ ಇದ್ದಿ. ನೀನೇ ನಾನು ತುಂಬಾ ಒಳ್ಳೆ ಕರುಣೆ ಉಳ್ಳವನು, ನಾನು ಅವ್ರಿಗೆ ಊಟ ಮಾಡಿಸ್ತೇನೆ, ನಾ ಇವ್ರಿಗೆ ಬಸ್ ಟಿಕೆಟ್ ತೆಗಿಸ್ತೇನೆ, ಅದೆಲ್ಲ ಇದ್ದವ್ರಿಗೆ ಮಾಡಿದ್ರೆ ಏನು ಇಲ್ಲ. ಇಲ್ಲದವನು, ರೋಗದಲ್ಲಿ ಬಿದ್ದಿದ್ದವ, ಗರೀಬರು, ಯಾನ್ ಕೆಲಸ ಇಲ್ಲ, ಇವತ್ತು ಏನು ಊಟ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ನನ್ ರೋಗ ಯಾರಿಂದ ಸ್ವಸ್ಥ ಆಗ್ತದ, ನಾ ಎಲ್ಲಿ ಹೋಗ್ಲಿ ಅಂತೇಳಿ ಅವ್ರ ಗಂಡು ಕುಂಡು ಮಾಡಿದ ಸೈತಾನನ ಒಂದೊಂದು ಜಾಗಕ್ಕೆ ಹೋಗ್ಬೇಕು. ಮಕ್ಕಳು ಹೋಗಿ ಅಲ್ಲಿ ಕರುಣೆ ತೋರಿಸ್ಬೇಕು. ಅವಾಗ ಮಾತ್ರ ದೇವರಾಜಕ ಮುಂದೆ ಹೋಗ್ತಾರ. ಈಗ ಎಲ್ಲರೂ ಡಿಪ್ರೆಷನ್ ಬಿದ್ದು ಹೋಗ್ಲತ್ತಾರೆ. ಇಟ್ಕೊಂಬ, ಯಾಕಂದ್ರೆ ಜಾಬ್ ಪ್ರೆಷರ್, ಮನೆ ಪ್ರೆಷರ್, EMI ಪ್ರೆಷರ್ಗಳು ಇವೆಲ್ಲ ಬಿದ್ದು ಡಿಪ್ರೆಷನ್ ಹೋಗ್ತಾ ಇದ್ದಾರೆ ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ. ಅದಕ್ಕಾಗಿ ದೇವರ ಕರುಣೆ ಬೇಕಾಗಿದೆ. ಆತರ ಯಾವ ರೀತಿಯಾಗಿ ಕರುಣೆ ತೋರಿಸನಲ್ಲ ಅದೇ ಕರುಣೆ ನಾವು ತೋರಿಸ್ಬೇಕು. ನಾವು ದೇವರ ಮಕ್ಕಳಾಗಬೇಕಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕು? ದೇವರ ಮಾರ್ಗದಲ್ಲಿ ನಡಿಬೇಕು. ನಾವು ಅದೇ ರೀತಿಯಾಗಿ 8ನೇದು ನೋಡ್ತೇವೆ, ನಿರ್ಮೂಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೋಡಿ, ನಿರ್ಮಲ ಚಿತ್ತರು ಧನ್ಯರು, ಅವ್ರು ಏನ್ ಮಾಡ್ತಾರ? ದೇವರನ್ನು ನೋಡ್ತಾರೆ. ನಿರ್ಮಲ ಚಿತ್ತರ ಧನ್ಯರು ಯಾರು? ಹೃದಯ ಶುದ್ಧಾಗಿರುವವರು. ಈ ಹೃದಯ ಶುದ್ಧಾಗಿರುವವರು ಏನಾದ್ರು ನಿರ್ಮಲ ಚಿತ್ತರಾಗಿದ್ದರೆ ಇವರಲ್ಲಿ ಪಾಪ ಇರುವುದಿಲ್ಲ. ಪಾಪದ ಹೇಸುವವರು. ಏಸು ಪಾಪಕ್ಕೆ ಹೇಸುವಂತನಾಗಿದ್ದನು. ಏಸು ಪಾಪವನ್ನು ನೋಡಿದಾಗ ಅದು ತ್ವರೆಯಾಗಿ ಓಡಲ್ಪಡ್ತಿತ್ತು. ಎಷ್ಟು ರೋಗಗಳು ನೋಡಿದೆವು, ಎಷ್ಟು ಬಿಡುಗಡೆ ನೋಡಿದ್ದೇವೆ, ಎಷ್ಟೆಲ್ಲ ಕಾರ್ಯಗಳು ನೋಡಿದ್ದೇವೆ. ಒಬ್ಬ ವ್ಯಭಿಚಾರಿಯನ್ನು ತಂದು ಯೇಸುವನ್ನು ಸಿಕ್ಕಾಕಿಸಬೇಕಂತ ಹೇಳಿ ಆಕೆ ಮೋಶೆ ಧರ್ಮಶಾಸ್ತ್ರ ಪ್ರಕಾರ ಕಲ್ಲಿಂದ ಹೊಡೆದು ಕೊಲ್ಲುವಾಗ ದೇವರು ಅವ್ರಿಗೆ ಹೇಳ್ತಾನೆ, ನೀವು ಯಾರು ಪಾಪ ಮಾಡದವ್ರು ಇಲ್ಲಂದರೆ ಆಕೆ ಹೊಡಿರಿ ಅಂದಾಗ ದೇವರು ಆಗ ಓಡಿ ಹೋಗುತ್ತಾರೆ. ಒಬ್ಬರು ನಿಲ್ಲಲ್ಲ. ಯಾಕ? ಪಾಪ ರಹಿತ ದೇವರ ಹತ್ರ ಪಾಪ ಇಲ್ಲ. ಯಾರಿಗೂ ಹೇಳುವ ಸಾಧ್ಯ ಇಲ್ಲ. ಯೇಸುವೆ ನೀನು ಪಾಪಿ ಇದ್ದೆ ಅಂತ ಹೇಳಕ್ಕೆ ಯಾರಿಂದ ಬಾಯಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ಆತನು ಪರಿಶುದ್ಧವಾದ ದೇವರು, ಆತನ ನಿರ್ಮಲ ಚಿತ್ತನು ಆತನು ಧನ್ಯನಾಗಿ ಸಂತೋಷ ಉಳ್ಳ ದೇವರು ಹೃದಯದಲ್ಲಿದ್ದಾರೆ. ಎಲ್ಲಿ ಅದ ನಮ್ಗೆ ಇವತ್ತು ಯಾರಾದರೂ ಒಂದು ವಿಚಾರದಲ್ಲಿ ಸಿಕ್ಕಿದ್ರೆ ಆಕೆ 10 ಮಾತಾಡ್ತೇವೆ. ಯಾರಾದರೂ ವಿಚಾರದಲ್ಲಿ ಬಿದ್ದರೂ ಅವ್ರಿಗೆ 10 ಮಾತಾಡ್ತೇವೆ. ಆದರೆ ಇದನ್ನು ತಪ್ಪು ಮಾಡ್ತಾ ಇದ್ದಿ ಮಗನೇ, ಇದು ತಪ್ಪು ಮಾಡ್ತಾ ಇದ್ದಿ ಮಗಳೇ, ಇದನ್ನು ನಾ ಸುಧಾರಿಸ್ತೆ, ಬಾ ನಿನಗೆ ಒಂದು ಕೌನ್ಸಿಲಿಂಗ್ ಹೇಳ್ತೇನೆ, ನಿನಗೆ ದೇವರ ರಾಜ್ಯ ಎಲ್ಲದ ತೋರಿಸ್ತೆ ಅಂತ ಯಾರಿಗೂ ಹೇಳತ್ತಿಲ್ಲ. ಇವತ್ತು ನೀವು ಡಿಪ್ರೆಷನ್ ಬಿದ್ದಿದಿ, ಸಾಯಿವ ಜಲ್ದಿ ಆದಷ್ಟು ಬೇಗ. ಇವನೇನಾದ್ರೂ ಇದ್ದಿದ್ದ ಆಸ್ತಿ ಪಾಸ್ತಿ ನನಗೆ ಸಿಗ್ತದ ತಗೊಂಡು ಕೊಡ್ತೆ ಎನ್ನುವ ಚೆನ್ನಾಗ್ಯದ. ಹೋಗ್ಲಿ ಸತ್ತೋಗ್ಲಿ ಒಂದು ಪಾಲ ಹೋಗ್ತದ, ನನಗ್ ಸಿಗ್ತದ ಅಂತ ಹೇಳಿ ಹೇಳೋದಲ್ಲ. ಎಲ್ಲದ ಯಾರಿಗೂ ನಿರ್ಮಲ ಚಿತ್ತರಿಲ್ಲ, ಯಾರು ಪಾಪ ಕೇಸುವರೇ ಇಲ್ಲ. ಒಬ್ಬನಿಗೆ ನೀರಡಿಕೆ ಆದ್ರ ಆ ನೀರಲ್ಲೇ ಇರ್ತದ. ನೀರು ಕುಡಕ್ ತಯಾರಿ ಜಮನದಲ್ಲಿ. ನನಗ್ ಬೇಕು, ನಾನು ನಾಳೆಗೆ ಬೇಕು, ನನ್ನ ಮಗನಿಗೆ, ನನ್ನ ಮಗಳಿಗೆ, ನಾ ಮಗ ಇರಲ್ಲ, ಮಗಳು ಇರಲ್ಲ, ಯಾರಿಗಿರಲ್ಲ. ಆದ್ರೂ ಏನ್ ಮಾಡ್ತಾರ? ನಾ ಇಟ್ಕೋಬೇಕಂತ ಹೇಳಿ ಮೋಸದಿಂದ ಎರಡು ಆಸ್ತಿ ಅಂತಸ್ತು ಹೊಲ ನೆಲ ಮನೆ ಪಕ್ಷಿಗಳೆಲ್ಲ ಏನ್ ಮಾಡ್ತಾರ? ಕಣ್ಣು ಹಾಕಿ ಆ ಮನೆಗಳಿಗೆಲ್ಲ ಸರ್ವನಾಶ ಮಾಡ್ತಾ ಇರ್ತಾರೆ. ಆದ್ರೆ ಅವೆಲ್ಲ ತಗೊಂಡು ದೊಡ್ಡದ ಕಟ್ಟಿ ಮೇಲಾಗಿ ಅವ್ರು ಇಲ್ಲಿಟ್ಟು ಹೋಗಲ್ಲ. ಅದೇ ಮರಣ ಹೊಂದಬೇಕಾಗ್ತದ. ಅವ್ರು ಮರಣ ಹೊಂದುತ್ತಾರ, ನೀತಿವಂತರು ಮರಣ ಹೊಂದ್ತಾರ. ಅವ್ರು ಪರಲೋಕ ರಾಜ್ಯಕ್ಕೆ ಹೋಗ್ತಾರ ನೀತಿವಂತನು. ಅದೇ ದುಷ್ಟಾತ್ಮ ಪಾಪಿ ಏನ್ ಮಾಡ್ತಾನ? ನರಕದಲ್ಲಿ ಬೀಳ್ತಾನ. ಅದಕ್ಕೆ ದೇವರು ಯಾವ ರೀತಿಗೆ ನಿರ್ಮಲ ಚಿತ್ತರಾಗಿದ್ದನೋ ಅದೇ ಆಗಿರ್ಬೇಕು. ಅವನು ದೇವರಿಗೆ ಬಾಧ್ಯನಾಗಿರ್ತಾನ.
ನಾವು 9ನೇದಾಗಿ ನೋಡ್ತೇವೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಆಮೇಲೆ ನೋಡಿ, ಈ ಸಮಾಧಾನ ಕೊಡುವವರು ಯಾರಿರ್ತಾರ? ಯೇಸು ಮಾತ್ರ ಇದ್ದಾನೆ ಸಮಾಧಾನ ಪಡಿಸಿ. ನಾವು ಹೊಸ ಒಡಂಬಡಿಕೆಯಲ್ಲಿ ಈ ಸಮಾಧಾನ ಎಂಬ ಪದ 225 ಪೈಕಿ 250 ಪೈಕಿ ಬರೆಯಲ್ಪಟ್ಟಿದ್ದಾರೆ. ಸಮಾಧಾನ ಸಮಾಧಾನ ಯಾರಿಗಿಂತ ಯೇಸುವಿಗಿಂತ ಯಾರಾದರೂ ಈ ಸಮಾಧಾನ ಅಂತ ವ್ಯಕ್ತಿ ಯಾರಿಗಾದ್ರೂ ನೋಡಿರಿ ಲೋಕದಾಗ? ಯಾರು ಇಲ್ಲ, ಎಂದು ಯಾರಿಗಿಲ್ಲ, ಮುಂದಿಗೆ ಯಾರಿಗಿಲ್ಲ. ಯಾಕಂದ್ರೆ ಆತನು ಸಮಾಧಾನ, ಸತ್ಯ, ನೀತಿ, ನ್ಯಾಯವನ್ನು ನಿರಾಕರಿಸು ಅವನು ನಡೆಯುವಂತ ದೇವರಾಗಿದ್ದಾನೆ. ಸಮಾಧಾನ ಹೆಜ್ಜೆಗಳು ಇಡುವಂತ ದೇವರಾಗಿದ್ದಾನೆ. ಅಂತ ಯೇಸು ಕ್ರಿಸ್ತ ನಮ್ಮಲ್ಲಿದ್ದಾಗ ನಮ್ದೆಲ್ಲದ ನಮ್ಮ ಸಮಾಧಾನಗಳು ಎಲ್ಲವ? ಎಲ್ಲೂ ಇಲ್ಲ. ನಮ್ಮ ಸತ್ಯತೆಯಲ್ಲಿ ಮತ್ತೆಂದು ಪ್ರಸಿದ್ಧವೇ ಇಲ್ಲ. ಎಲ್ಲಿ ಯಾವುದೇ ಪ್ರಸಿದ್ಧನೇ ಮಾಡ್ತಾ ಇಲ್ಲ ನಾವು. ನಮ್ಮ ಸತ್ಯತೆ ಎಲ್ಲಿ ಕಾಣಿಸ್ತಾ ಇದ? ಸಮಾಧಾನ ಎಲ್ಲದ? ಎಲ್ಲಿಲ್ಲ. ದೇವರು ಯಾವ್ದಾದ್ರು ಯುದ್ಧ ನಡೆಸಿಲ್ಲ. ಇವತ್ತು ಒಂದೊಂದು ರಾಜ್ಯಗಳಿಗೆ ನೋಡ್ತೇವೆ, ಯಾರಾದ್ರೂ ಒಂದು ರಾಜ್ಯಕ್ಕೊಂದು ಕೈ ತೋರಿಸಿದ ತಕ್ಷಣ ಯುದ್ಧಗಳು, ನ್ಯೂಕ್ಲಿಯರ್ ಯುದ್ಧಗಳು, ನನ್ನ ಹತ್ರ ಇಷ್ಟು ನ್ಯೂಕ್ಲಿಯರ್ ಯುದ್ಧಗಳು ಅವ, ನನ್ನ ಹತ್ರ ಇಷ್ಟು ಸೈನ್ಯಗಳು ಅವ. ಎಲ್ಲರಿಗೆ ಏನಾಗ್ತಾರ? ಹೆಚ್ಚಾಗಿ ಹೇಳ್ತಾ ಇದ್ದಿದ್ದಾರೆ. ರಾಜ್ಯಕ್ಕೆ ರಾಜ್ಯವಾಗಿ ವಿರೋಧಗಳು, ರಾಜಕಾರಣಿಗಳು ಒಳ್ಳೆ ಸೋಂಚ ಆಗ್ತಾ ಇಲ್ಲ. ಯಾಕಂದ್ರೆ ಸಮಾಧಾನ ಕಳ್ಕೊಳ್ಳುತ್ತಾ ಇದ್ದಾರೆ. ಯಾರಾದ್ರೂ ಅಧಿಕಾರದಲ್ಲಿದ್ದಾರ ಅವರು ಒಂದಾಗಿ ಇರುತ್ತಾ ಇಲ್ಲ. ಆ ಅಧಿಕಾರದ ಉಪಯೋಗ ಪಡಿಸ್ತಾರ. ದೇವರು ಸಮಾಧಾನ ಕೊಡ್ಬೇಕಂತೇಳಿ ನಾವೆಲ್ಲ ದಿನನಿತ್ಯ ಪ್ರಾರ್ಥಿಸ್ಬೇಕು. ಈ ಲೋಕಕ್ಕಾಗಿ ಪ್ರಾರ್ಥಿಸ್ಬೇಕು, ಒಂದೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸ್ಬೇಕು. ಯಾಕಂದ್ರೆ ಲೋಕದಲ್ಲಿ ಸಮಾಧಾನ ಇಲ್ಲ ಅಂದ್ರೆ ಈ ಲೋಕವು ಕೆಟ್ಟ ಹೋಗಲ್ಪಡ್ತದೆ. ಸೈತಾನನ ಕಾರ್ಯ ಹೆಚ್ಚಾಗಿ ಹೇಳಲ್ಪಡ್ತದೆ. ಯಾವಾಗ ಸಮಾಧಾನನೇ ಇಲ್ಲ ಅಂದ್ರೆ ಈ ಲೋಕದಲ್ಲಿ ಯಾರು ಸುಖವಾಗಿ ಬಾಳುವಂಗಿಲ್ಲ. ಈಗ ನೋಡಿ, ನಾವೆಲ್ಲ ಕರೆನ್ಸಿ ಎಲ್ಲ ಬಿದ್ದು ಹೋಗ್ಲತ್ತದೆ. ಯಾಕಂದ್ರೆ ಲೋಕದಲ್ಲಿ ಸಮಾಧಾನವಿಲ್ಲ. ಸೈತಾನ ರಾಜ್ಯವು ಹೆಚ್ಚಾಗಿ ಕುಡಿತಾ ಇದೆ. ಇಷ್ಟು ಮಟ್ಟಿಗೆ ಎಷ್ಟೋ ಮಳೆ ಬರಬೇಕಿತ್ತು, ಮಳೆ ಬಂದಿಲ್ಲ. ಯಾಕಂದ್ರೆ ಸೈತಾನನ ಒಂದು ಕುಟುಂಬಗಾಲ. ಯಾಕಂದ್ರೆ ಮಾನವರಿಗೆ ಕಾಡಿಸಬೇಕು, ದೇವರ ಹೃದಯವನ್ನು ನೋಯಿಸಬೇಕು, ಆತನ ಮಕ್ಕಳಿಗೆ ಚಿತ್ರಹಿಂಸೆ ಪಡಿಸಬೇಕು ಅನ್ನುವುದೇ ಆಸೆ. ಆದರೆ ನಾವು ಸಮಾಧಾನದಿಂದ ಒಳ್ಳೆದಿಂದ ಪ್ರಾರ್ಥಿಸಿ ನಮ್ಮ ಬೇಕಾಗಿದ್ದನ್ನು ನಾವು ತಗೋತಾ ಇಲ್ಲ. ದೇವರಿಗೆ ವಿರೋಧವಾಗಿ ನಡೀತಾ ಇದೆ. ಈ ಸಮಾಧಾನದಲ್ಲಿ ಯೇಸುವಿನಲ್ಲಿ ನಾವು ನಡಿಬೇಕು. ಅದಕ್ಕೆ ನಾವು ಸತ್ಯವಾಗಿ, ನೀತಿವಂತರಾಗಿ, ನ್ಯಾಯವಂತರಾಗಿ ನಿರಾಕರಿಸಿ ಸಮಾಧಾನವನ್ನು ಹೆಚ್ಚಿಸಬೇಕು. ಅದಕ್ಕಾಗಿ ದೇವರು ಮತ್ತು ನಾವು 10ನೇದಾಗಿ ನೋಡ್ತೇವೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ನೋಡಿ, ಈ ನೀತಿಯ ನಿಮಿತ್ತವಾಗಿ ತಾಳಿಕೊಳ್ಳುವವರು ಧನ್ಯರು. ಯಾರೇ ನೀತಿಗೆ ಹಿಂಸೆಗಳು? ಎಷ್ಟೆಲ್ಲ ಹಿಂಸೆ ದೇವರು ಕಂಡಾಗ ಆತನಿಗೆ ಏನಾಯ್ತು? ಆಶೀರ್ವಾದನೇ ಉಂಟಾಗ್ತದೆ. ಎಲ್ಲಾದ್ರೂ ಹೋಗಿ ನಿನ್ನ ಸೇವೆ ಸಾಲತೆ ಯೇಸು ಕ್ರಿಸ್ತನ ಹೆಸರುಗಳ ನಿನಗೆ ದೌರ್ಜನ್ಯ ಮಾಡಿದ್ರು. ಯೇಸು ನಿನ್ನನ್ನು ಕಾಯುವಂತನಾಗಿದ್ದಾನೆ. ಅಲ್ಲಿ ನಿನಗೆ ಆಶೀರ್ವಾದಗಳು ಬರುವಂತವಾಗಿದೆ. ಯಾವಾಗ ದೇವರ ಕೃಪೆ ನಿನ್ನ ಮೇಲೆ ಇರ್ತದ, ಯಾವಾಗ ನೀತಿಯ ನಿಮಿತ್ತವಾಗಿ ನಿನ್ನ ನಡೆಯುವುದನ್ನು ಚಲಿಸ್ತೀಯಲ್ಲ, ದುರಾತ್ಮನು ಅಷ್ಟು ನಿನಗೆ ಕಾರ್ಯ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ರೋಗದಲ್ಲಿ ಹಾಕಿರ್ಬೋದು, ಎರಡನೇದಾಗಿ ಆರ್ಥಿಕ ಪರಿಸ್ಥಿತಿ ನಿನ್ನನ್ನು ಕೇಳಿಸುವಂತನಾಗಿದ್ದಾನೆ, ಮೂರನೇದಾಗಿ ನಿನ್ನ ಕುಟುಂಬದಲ್ಲಿ ಜಗಳ, ನಾಲ್ಕನೇದಾಗಿ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವಂತನಾಗಿದ್ದಾನೆ. ಈ ಎಲ್ಲ ಕಾರ್ಯದಲ್ಲಿ ನಾವು ಜಯಿಸಬೇಕಾದ್ರೆ ಈ ಕತ್ತಿಯನ್ನು ನಾವು ಹಿಡಿದುಕೊಳ್ಳಬೇಕು. ಈ ವಾಕ್ಯ ಎಂಬ ಕತ್ತಿ, ಆ ಯೇಸು ಕ್ರಿಸ್ತ ನಿಮ್ಮ ಜೊತೆ ದಿನ ಮಾತಾಡುವಂತನಾಗಿದ್ದಾನೆ. ಇದು ನೀವು ಇದರ ಜೊತೆ ನಡೆದಾಗ ಮಾತ್ರ ನೀವು ಆ ದುರಾತ್ಮನಿಂದ ಗೆದ್ದಿ ನೀತಿಯ ನಿಮಿತ್ತವಾಗಿ ನಡೆಯುವುದಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಎಲ್ಲಿವರೆಗೆ ದೇವರ ರಾಜ್ಯದಲ್ಲಿ, ದೇವರ ಮಾರ್ಗದಲ್ಲಿ ನಡೆಯುವುದಿಲ್ಲ, ನಮಗೆ ಎಲ್ಲೂ ನೀತಿವಂತಿಕೆ ಸಿಗುವುದಿಲ್ಲ. ಯಾಕಂದ್ರೆ ನಮ್ಗೆ ಆಶೀರ್ವಾದ ಬೇಕಾದ್ರೆ ನಾವು ಆಶೀರ್ವಾದ ಭರಿತರಾಗಬೇಕು. ನಮ್ಗೆ ಒಳ್ಳೆಯದು ಕೆಟ್ಟದು, ಇದು ದುಷ್ಟ ಆತ್ಮನಿಂದ ಬಂದಿದ ರೋಗ, ಇದು ನನಗೆ ಬಂದಿಲ್ಲ, ಇದು ದೇವರ ಕಡೆಯಿಂದ ಬಂದಿಲ್ಲ ಎನ್ನುವ ಅರಿವು ನಿಮಗೆ ಹುಟ್ಟಿಸಬೇಕು. ಆ ದೇವರು ನಿಮ್ಮ ಜೊತೆ ಮಾತಾಡ್ತಾ ಇರ್ತಾನೆ. ಪವಿತ್ರ ಆತ್ಮ ದೇವರು ಹೇಳಲ್ಪಡ್ತಾನೆ, ಈ ರೋಗವು ನಿನಗೆ ಬಂದಿಲ್ಲ, ಇದು ಸೈತಾನನಿಂದ ಬಂದಿದ್ದು. ಈ ಕಾರ್ಯ ನಿನಗೆ ಬಂದಿಲ್ಲ, ಇದು ಸೈತಾನನಿಂದ ತರ್ತಾ ಇದ್ದಾನೆ. ಯಾಕಂದ್ರೆ ನಿನ್ನ ನೀತಿವಂತಿಕೆಯಲ್ಲಿ ನಡೆಯುವಂತಾಗ ನಿನಗೆ ಶೋಧನೆ ಬರಲ್ಪಡುತ್ತದೆ. ಆದರೆ ದೇವರ ಕಡೆಯಿಂದ ನಿನಗೆ ಪ್ರೊಟೆಕ್ಷನ್, ಆಶೀರ್ವಾದ ನಿನಗೆ ಸಾಮಾನ್ಯವಾಗಿ ನಿನ್ನಲ್ಲಿ ನಡೀತಾ ಇರ್ತದೆ. ಯಾವ ರೀತಿ ಇಸ್ರಾಯೇಲ್ ಜನರನ್ನು ಆ ಐಗುಪ್ತ ದೇಶದಿಂದ ಕರ್ತಂದಿದ ಯೇಸು ಇವತ್ತು ನಿನ್ನ ಜೊತೆಗಾರನಾಗಿದ್ದ ಪವಿತ್ರ ಆತ್ಮ ದೇವರು
ದೇವರು ನಿನ್ನ ಜೊತೆ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಬಲವಾದ ಯೇಸುವನ್ನು ನೀನು ಮರೆಯಬೇಡ. ಹಾಗಾಗಿ ನಿನ್ನ ನೀತಿವಂತಿಕೆ ಯೇಸು ನೋಡುವಂತನಾಗಿದ್ದಾನೆ. ಮತ್ತೆ 11ನೇದಾಗಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಡಿ ಹೋರಿಸಿದರೆ ನೀವು ಧನ್ಯರು. 12 ಹೋದ್ರೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆಪಡಿಸಿದರಲ್ಲ. ದೇವರ ಮಾರ್ಗಕ್ಕೆ ಏರ್ಸ್ಕೊಳ್ತೀರಿ. ಇದೆಲ್ಲ ಹಿಂದೆ ಪ್ರವಾದಿಗಳಿಗೆಲ್ಲ ಮಾಡಿದ. ಅದರ ಪ್ರವಾದಿ ಯಾರಾದರೂ ನರಕದಲ್ಲಿದ್ದಾರ? ಯಾರಿಲ್ಲ. ದೇವರ ರಾಜ್ಯದಲ್ಲಿ ಸಿಂಹಾಸನದ ಬಲಗಳಲ್ಲಿ ಕೂರಿಸ್ಕೊಂಡಿದ್ದಾನೆ. ಯಾಕಂದ್ರೆ ಆತ ನಮಗಾಗಿ ಅಷ್ಟೆಲ್ಲ ಪ್ರೀತಿ ಮಾಡುವಂತ ಯೇಸು ಕ್ರಿಸ್ತನಿದ್ದಾನೆ. ನಾವು ಈ ಲೋಕಕ್ಕಾಗಿ ಹಂಚುವುದು, ಸೈತಾನಗೆ ಅಂತ ಹಂಚುವುದು, ನಮ್ಮ ದಿನನಿತ್ಯದ ಕಷ್ಟಗಳಿಗೆ ಹಂಚುವುದು, ನಾವು ಸಹಜವಾಗಿ ಇದಕ್ಕೆ ಏನ್ ಮಾಡಬೇಕು? ನಿರಾಕರಿಸಬೇಕು. ಒಂದೇ ಸತ್ಯ, ಒಂದೇ ಮಾರ್ಗ, ಒಂದೇ ನಡಿವೆ, ಅದು ಯೇಸು ಕ್ರಿಸ್ತನಲ್ಲಿ ನಡಿಬೇಕು. ನಾವು ಆತನೇ ಸತ್ಯ, ಆತನೇ ನಿತ್ಯ, ಆತನೇ ನಮ್ಮ ಜೀವವಾಗಿದ್ದಾನೆ. ನಾವು ಆತಕ್ಕೆ ಇದಕ್ಕೆ ಭಯ ಪಡಬೇಕು. ಅಂತ್ಯವಾಗಿ ನಮ್ಮನ್ನು ಏನ್ ಮಾಡ್ತಾನ? ಪರಲೋಕ ರಾಜ್ಯದಲ್ಲಿ ಸೇರಿಸುವಂತನಾಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ನಾವು ಕಾಲಿಡುವಂತರಾಗಿದ್ದೇವೆ. ಯಾವಾಗ ನಮ್ಮ ಹೃದಯದಲ್ಲಿ ಯೇಸುವಿನ ಮಾತು, ಯೇಸುವಿನ ಒಂದು ಆತನ ಪರಿಶುದ್ಧತೆ, ಆತನ ನಮ್ಮ ಒಂದು ಆಭರಣಿಕವನ್ನು ನಾವು ಸ್ವೀಕರಿಸಬೇಕು. ಆತ ನಮ್ಮ ಮಧ್ಯದಲ್ಲಿ ಇಳಿದಾಗ ಮಾತ್ರ ನಾವು ಯೇಸು ಕ್ರಿಸ್ತನಿಗೆ ನಡೆಯುವುದಕ್ಕೆ ಆಗುತ್ತದೆ. ಎಲ್ಲಿವರೆಗೆ ನಾವು ಯೇಸು ಕ್ರಿಸ್ತನ ಗುಣಗಳು ನಮ್ಮ ಮಧ್ಯದಲ್ಲಿ ಇಳಿಯುವುದಿಲ್ಲ, ನಮ್ಮ ಆತ್ಮ ಆತನ ಆತ್ಮಗೆ ಕನೆಕ್ಟ್ ಆಗುವುದಿಲ್ಲ, ನಾವು ಪಾಪದ ಕೆಲಸದಲ್ಲಿ ಬಿದ್ದು ಬಿದ್ದು ನಮಗೆ ಯಾವುದು ಒಳ್ಳೆಯದು ಕೆಟ್ಟದಂತ ಹುಟ್ಟಿಸಲಾರದಂತ ಸೈತಾನನು ನಿಮ್ಮನ್ನು ಬಾಂಧವ್ಯದಲ್ಲಿ ಕಟ್ಟಾಕುವಂತನಾಗಿದ್ದಾನೆ. ಅದರಿಂದ ಬಿಡುಗಡೆ ಆಗಬೇಕಾದ್ರೆ ನೀವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಸ್ಥಿರವಾಗಿರಬೇಕು. ವಾಕ್ಯದಲ್ಲಿ ಹೆಚ್ಚಾಗಿ ಕಾರ್ಯ ಕಲಿಬೇಕು. ಇವತ್ತಿನ ವಾಕ್ಯ ಯೇಸು ಕ್ರಿಸ್ತನ ಜೊತೆ ನಾವು ಹೆಂಗ್ ನಡಿಬೇಕು, ಆತನ ಮಗುವಾಗಿ ನಾವು ಹೆಂಗ್ ನಡಿಬೇಕು, ಆತನ ಸೇವಕನಾಗಿ, ಆತನ ದಾಸನಾಗಿ ನಾವು ಹೆಂಗ್ ನಡಿಬೇಕೆನ್ನುವುದು ಮಾತಾಡಿದಾನೆ ದೇವರು. ಈ ವಾಕ್ಯ ನಿಮಗೆಲ್ಲ ಹೃದಯ ಸಿಕ್ಕಿದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಇವತ್ತು ಮಹಾಪರಿಶುದ್ಧ ದಿನವಾಗಿ ನಿಮ್ಮನ್ನು ಕಾಯುವಂತ ದೇವರಾಗಿದ್ದಾನೆ. ಆಮೇಲೆ ಯೇಸುವೆ ಬ್ಲೆಸ್ಸಿಂಗ್ ಪ್ರೇಯರ್ ಮಾಡಿದ್ರೆ ಎಲ್ಲರೂ ಎತ್ತಿದ್ರೆ, ಸರ್ವಶಕ್ತನಾದ ಯೇಸುವೆ ಅಪ್ಪ ತಂದೆ, ನಿನ್ನ ಪರ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಯೇಸುವೆ. ಮಹಾಪರಿಶುದ್ಧ ದಿನಕ್ಕಾಗಿ, ಮಹಾಪರಿಶುದ್ಧ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಎಷ್ಟು ಅತಿ ಉತ್ತಮವಾದ ವಾಕ್ಯವನ್ನು ಕೊಟ್ಟಿದೆ ಯೇಸಪ್ಪ. ಎಷ್ಟು ಅತಿ ಉತ್ತಮವಾದ ಕಾರ್ಯಗಳು ನಡೆಸಿದೆ ಯೇಸಪ್ಪ. ಮಿರಕಲ್, ಹೀಲಿಂಗ್, ವಂಡರ್, ಪ್ರೊಫೆಸಿ ಎಲ್ಲಗಳು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಎಲ್ಲೆಲ್ಲ ಒಬ್ಬೊಬ್ಬರ ಕುಂದು ಕೊರತೆಗಳು ನೀಗಿಸಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ಇಲ್ಲಿ ನಿನ್ನ ಪರಿಶುದ್ಧ ಆಗಮಕ್ಕಾಗಿದ್ದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮ ದೇವನೇ ನಮ್ಮ ಎಲ್ಲ ಅಭಿಷೇಕದ ಚಲನೆಗಳಲ್ಲಿ ಚಲಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದ, ನಿನ್ನ ಪ್ರಸನ್ನತೆ ಮಕ್ಕಳ ಮೇಲೆ ಇಳಿದು ಬರಲಿ. ಇವರ ಕುಟುಂಬದಲ್ಲಿ, ಇವರ ಮಕ್ಕಳ ಮೇಲೆ, ಇವರ ಮೊಮ್ಮಕ್ಕಳು, ಕಿರಿ ಮೊಮ್ಮಕ್ಕಳ ಮೇಲೆ ವರೆಗೆ ಇವರ ಆಶೀರ್ವಾದ ಅಭಿಷೇಕದ ಮಳೆ ಇಳಿಲಿ. ಇವರ ಮನೆಗಳಿಂದ ಕುಂದು ಕೊರತೆ, ಚಿಂತೆ, ದುಃಖ, ಸಾಲ, ರೋಗಗಳೆಲ್ಲ ಯೇಸು ಕ್ರಿಸ್ತ ಮುರಿಯಲ್ಪಡಲಿ ಯೇಸುವೆ. ಅಪ್ಪ ತಂದೆ ಯೇಸುವೆ, ಈ ಆರಾಧನೆ ನಿನಗೆ ಒಪ್ಪಿಸಿದೆವು. ಈ ಸರ್ವಿಸ್ ಸ್ವಾಮಿ ಅತಿ ಉತ್ತಮವಾಗಿ ನೀನು ನಡೆಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಬಂದಿದ ಮಕ್ಕಳು ಸ್ವಾಮಿ ಎಲ್ಲವನ್ನು ಕುಂದುಕೊರತೆಗಳನ್ನು ನೀಗಿಸಿದಿ. ಅವರ ಸಾವಿರ ತಲೆವರೆಗೂ ಸ್ವಾಮಿ ನೀನು ಹೆಚ್ಚಾಗಿ ಕಾರ್ಯ ಮಾಡಿ, ಹೆಚ್ಚಾಗಿ ಅವರ ಹೃದಯದಲ್ಲಿ ಕಾರ್ಯ ಮಾಡು. ಎಲ್ಲ ನೋವು, ಬಾಂಧವ್ಯಗಳು, ಮಾಟ ಮಂತ್ರಗಳೆಲ್ಲ ಮುರಿಯಲ್ಪಡಲಿ ಯೇಸಪ್ಪ. ಹೊಸ ರಾಜ್ಯ, ನಿನ್ನ ರಾಜ್ಯದಲ್ಲಿ, ನಿನ್ನ ಪರಲೋಕ ರಾಜ್ಯದಲ್ಲಿ ಮಕ್ಕಳು ಸೇರಿದಕ್ಕಾಗಿ ಸ್ತೋತ್ರ ತಂದೆ ಯೇಸುವೆ. ಸಭೆ ಈ ಆರಾಧನೆ ಎಲ್ಲರೂ ನಿನ್ನ ಕೈಗೆ ಒಪ್ಪಿಸ್ತೇನೆ ಜೀವನ ತಂದೆ ಯೇಸುವೆ. ಆಮೇಲೆ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. Praise the Lord. Praise.